ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಚಿತ್ರದುರ್ಗ ಭಾಗದಲ್ಲೆಲ್ಲ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇದೆಯಂತೆ. ಹಂಗಾಗಿ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಬಂದಾಗ ಕರೆಕ್ಟ್ ಆಗಿರುವಂತಹ ವೈದ್ಯರ ಹತ್ರ ಹೋಗಿ, ಯಾಕಂದ್ರೆ ನಕಲಿ ವೈದ್ಯರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಚಿತ್ರದುರ್ಗ ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ನಕಲಿ ವೈದ್ಯರ ಟ್ರೀಟ್ಮೆಂಟ್ಗೆ ಜೀವಾನೇ ಹೋಗ್ತಾ ಇದೆಯಂತೆ ನೋಡಿ. ಹೈ ಡೋಸ್ ಇಂಜೆಕ್ಷನ್ ಇಂದ ಪ್ರಾಣ ಬಿಟ್ಟಿದ್ದಾರಂತೆ ರೋಗಿ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ಆಗಿರುವ ಘಟನೆ. ಶೀತ ಜ್ವರದಿಂದ ಬಳಲುತ್ತಿದ್ದ ರಾಜು ಎಂಬಾತ ಮೃತಪಟ್ಟಿದ್ದಾರೆ. ಶೀತ ಜ್ವರದ ಚಿಕಿತ್ಸೆಗೆ ನಕಲಿ ವೈದ್ಯೆ ಜ್ಯೋತಿ ಚಿಕಿತ್ಸೆ ಕೊಟ್ಟಿದ್ದಾರಂತೆ. ಈ ವೇಳೆ ಜ್ಯೋತಿ ನೀಡಿರುವ ಇಂಜೆಕ್ಷನ್ ಇಂದ ರೋಗಿಗೆ ತೀವ್ರ ಅಸ್ವಸ್ಥ ಆಗ್ತಾರೆ. ಬಳಿಕ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಬಂದು ದಾಖಲು ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರೋಗಿ ಮೃತಪಟ್ಟಿದ್ದು, ನಕಲಿ ವೈದ್ಯ ನಿರ್ಲಕ್ಷ್ಯಕ್ಕೆ ರಾಜು ಸಾವನ್ನಪ್ಪಿರುವ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಜ್ಯೋತಿ ವಿರುದ್ಧ ಮೊಳಕಾಲ್ಮೂರು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಕಲಿ ವೈದ್ಯೆ ಜ್ಯೋತಿ ಜಸ್ಟ್ ಶೀತ ಜ್ವರ ಅಂತ ಹೋದ್ರೆ ಹೈಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಪಾಪ ಅದನ್ನು ತಡೆಯಕ್ಕಾಗಿಲ್ಲ, ಅಸ್ವಸ್ಥ ಆಗ್ತಾರೆ. ತತ್ಕ್ಷಣಕ್ಕೆ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡಿ ದಾಖಲು ಮಾಡ್ತಾರೆ ಕುಟುಂಬಸ್ಥರು. ಆದರೆ ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಅಲ್ಲಿಗೆ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಹೈಡೋಸ್ ಇಂಜೆಕ್ಷನ್ ಕೊಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಚಿತ್ರದುರ್ಗ ಭಾಗದಲ್ಲಿ ಆಗ್ತಾ ಇದೆ ಅಂತ. ಹಾಗಾಗಿ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ ಅಂದರೆ ಸ್ವಲ್ಪ ಚೆಕ್ ಮಾಡಿ ಯಾರು ನಕಲಿ ವೈದ್ಯರು ಅಂತ. ನಮ್ಮ ತಮ್ಮ ಅವರು RMP ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿವಿ. ಇನ್ಸ್ಪೆಕ್ಷನ್ ಆಗೈತೆ ಫುಲ್ಲು. ಯಾವೇ ಕಾರಣಕ್ಕೆ ಅವ್ರನ್ನ ಬಂದ್ ಮಾಡಬೇಕು. ಈ ತಾಲೂಕಿನಾಗ ಫುಲ್ ಇದ್ದಾರೆ, ಅವ್ರದ್ದೇ ಅವಳಿ ಜಾಸ್ತಿ ಐತೆ. ಅವನೀಗ ಸತ್ತೋಗ್ಬಿಟ್ಟಾನೆ. ಅವ್ನ ಪರಿಹಾರಕ್ಕೋಸ್ಕರಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನೀವು ಸಹಕಾರ ಮಾಡ್ಬೇಕು ನಮಗೆ. ಇನ್ನೊಬ್ಬರಿಗೆ ಯಾರಿಗೂ ಈ ಥರ ನಮ್ಮ ತಮ್ಮ ಅವರು RMP ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿವಿ. ಇನ್ಸ್ಪೆಕ್ಷನ್ ಆಗೈತೆ ಫುಲ್ಲು. ಯಾವೇ ಕಾರಣಕ್ಕೆ ಅವ್ರನ್ನ ಬಂದ್ ಮಾಡಬೇಕು. ಈ ತಾಲೂಕಿನಾಗ ಫುಲ್ ಇದ್ದಾರೆ, ಅವ್ರದ್ದೇ ಅವಳಿ ಜಾಸ್ತಿ ಐತೆ. ಅವನೀಗ ಸತ್ತೋಗ್ಬಿಟ್ಟಾನೆ. ಅವ್ನ ಪರಿಹಾರಕ್ಕೋಸ್ಕರಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನೀವು ಸಹಕಾರ ಮಾಡ್ಬೇಕು ನಮಗೆ. ಇನ್ನೊಬ್ಬರಿಗೆ ಯಾರಿಗೂ ನಮ್ಮ ತಮ್ಮ ಅವರು RMP ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿವಿ. ಅವರು ನಮ್ಮ ಭಾವ ರಾಜ ಅಂತ, ಅವರು ಸಮ್ ಇಲ್ನೆಸ್ ಆಗಿ ಒಂದು RMP ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಇಂಜೆಕ್ಷನು ಕಂಟಾಮಿನೇಟ್ ಆಗಿಬಿಟ್ಟು ಬಾಡಿ ಎಲ್ಲ ಡಿಕಂಪೋಸ್ ಆಗಿ ಬ್ಯಾಕ್ಟೀರಿಯಾ ಎಲ್ಲ ಸ್ಪ್ರೆಡ್ ಆಗಿ ಸೆಪ್ಟಿಕ್ ಆಗೈತೆ. ಸೊ ನಾವು ಅನಂತಪುರಲ್ಲಿ ತೋರಿಸಿದ್ವಿ. ಅಲ್ಲಿ ಡಯಾಗ್ನೋಸಿಸ್ ಮಾಡಿ ರಿಪೋರ್ಟ್ ಎಲ್ಲ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವೆ ಅಂತ ಹೇಳಿದ್ರು. ಅಲ್ಲಿಂದ 50-50 ಚಾನ್ಸ್ ಹೇಳಿದ್ರು. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಒಂದು 5 ಡೇಸ್ ಅಲ್ಲಿದ್ದು ಫೈನಲ್ ಆಗಿ ನಿನ್ನೆ ನೈಟು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಫೈನಲಿ ಆ ಹೆಸರು ಅವರು ಕೋನಸಾಗರದಲ್ಲಿ RMP